ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 237 ಪಾಯಿಂಟ್ಸ್ ಗೇನ್ ಆಗಿ 51,597 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 56 ಪಾಯಿಂಟ್ಸ್ ಗೇನ್ ಆಗಿ 15,350 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 58 ಪಾಯಿಂಟ್ಸ್ ಕರೆಕ್ಟ್ ಆಗಿ 32,684 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.67% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 2.96% ಕರೆಕ್ಟ್ ಆಗಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇದರ ಪ್ರೈಸ್ ಆಕ್ಟಿವಿಟಿನ ಇವತ್ತು ಮಾತಾಡ್ಕೊಳ್ಳೋಕೆ ಮುಂಚೆ ತುಂಬಾ ಸಂದರ್ಭಗಳಲ್ಲಿ ಲಾರ್ಜ್ ಕ್ಯಾಪ್ಸ್ ಸ್ಟೇಬಲ್ ಆಗಿರುತ್ತೆ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಜಾಸ್ತಿ ಫಾಲ್ ಇರುತ್ತೆ. ಸ್ವಲ್ಪ ಸಂದರ್ಭಗಳಲ್ಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಸ್ಟೇಬಲ್ ಆಗಿರುತ್ತೆ, ಲಾರ್ಜ್ ಕ್ಯಾಪ್ ಸ್ಪೇಸ್ ಅಲ್ಲಿ ನಮಗೆ ಸೆಲ್ಲಿಂಗ್ ಬರ್ತಾ ಇರುತ್ತೆ. ಆದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ನಲ್ಲಿ ಸ್ಟೆಬಿಲಿಟಿ ಟು ಬೈಯಿಂಗ್, ಇವನ್ ಬೈಯಿಂಗ್ ಕಾಣಿಸಿದೆ ಮೋಸ್ಟ್ ಆಫ್ ದಿ ಲಾರ್ಜ್ ಕ್ಯಾಪ್ ಸ್ಪೇಸ್ ನಲ್ಲಿ. ಬಟ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಒಂದು ಸೆಕ್ಟರ್ ಅಂತಾನೆ ಅಲ್ಲ, ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಎಲ್ಲದರಲ್ಲೂ ಇವತ್ತು ಡೀಪ್ ಸೆಲ್ಲಿಂಗ್ ಅಂತೂ ಕಾಣಿಸಿದೆ. 6%, 7%, ಇವನ್ 15% ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಂತೂ ಕರೆಕ್ಟ್ ಆಗಿವೆ. ಇನ್ ಜನರಲ್ ಸೆನ್ಸ್ ಲಾರ್ಜ್ ಕ್ಯಾಪ್ಸ್ ಯಾವಾಗ್ಲೂ 10, 15, 20% ಅನ್ಲೆಸ್ ಯಾವ್ದಾದ್ರು ಸ್ಪೆಸಿಫಿಕ್ ನ್ಯೂಸ್ ಇದ್ರೆ ಬೀಳತ್ತೆ, ಇಲ್ಲ ಅಂದ್ರೆ ಬೀಳಲ್ಲ. ಆದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ವಿಷಯಕ್ಕೆ ಬಂದ್ರೆ ಏನಾದ್ರೂ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಇದ್ರೆ, ಪರ್ಟಿಕ್ಯುಲರ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಯಾರಾದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಫೋಕಸ್ ಮಾಡ್ತಾ ಇರ್ತಾರಲ್ಲ, ಅವ್ರು ಏನಾದ್ರೂ ಸ್ವಲ್ಪ ಎಕ್ಸಿಟ್ ಆಗ್ತಾ ಇದ್ರೆ, ಇವನ್ ಅದು ಸ್ಮಾಲ್ ಪೋರ್ಷನ್ ಆಗ್ತಾ ಇದ್ರು ಸರಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಲಿಕ್ವಿಡಿಟಿ ಕಮ್ಮಿ ಇರತ್ತಲ್ಲ, ಇವನ್ ಅದರಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ತುಂಬಾ ಚಿಕ್ಕದಾಗಿರುತ್ತೆ. ಅದರಿಂದ ಏನಾದ್ರೂ ಸ್ವಲ್ಪ ಮೊತ್ತದಲ್ಲಿ FIS ಅವ್ರ ಶೇರ್ಸ್ ನ ತೆಗಿತಾ ಇದ್ರೆ ಅದು ತುಂಬಾ ಸಪ್ಲೈನ ಸೆಲ್ಲಿಂಗ್ ಪ್ರೆಷರ್ ಅಂತೂ ಪರ್ಟಿಕ್ಯುಲರ್ಲಿ ಸ್ಟಾಕ್ಸ್ ನಲ್ಲಿ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇವನ್ ಮಾರ್ಕೆಟ್ ಫಾಲ್ ನಲ್ಲೂ ಒಂದ್ಸಲಿ ದೊಡ್ಡ ಮೊತ್ತದಲ್ಲಿ ಬೀಳಲ್ಲ. ಬಿಕಾಸ್ ಏನಾದ್ರೂ ಸ್ವಲ್ಪ ಕೆಳಗಡೆ ಬರ್ತಿದ್ರು ಅದರಲ್ಲಿ ಬೈಯಿಂಗ್ ಆಕ್ಟಿವಿಟಿ ಆರ್ ಬೈಯಿಂಗ್ ಇಂಟ್ರೆಸ್ಟ್ ಡಿಫರೆಂಟ್ ಸ್ಪೇಸ್ ಇಂದ ಬರುತ್ತೆ. ವೆರಾಸ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಬೈ ಮಾಡ್ತಾ ಇದ್ರು ಅದೇ ತರ ಬೈ ಮಾಡ್ತಾರೆ, ಸೆಲ್ ಮಾಡೋದಕ್ಕೆ ಯಾರು ಇಷ್ಟಪಡಲ್ಲ. ಓನ್ಲಿ ಬೈಯಿಂಗ್ ಆಗ್ತಾ ಸ್ಟಾಕ್ಸ್ ನ 2x ಆರ್ 3x ಗೂ ತಗೊಂಡು ಹೋಗ್ತಾ ಇರತ್ತೆ. ಇಲ್ಲ ಅಂದ್ರೆ ಸೆಲ್ ಮಾಡ್ತಾ ಇದ್ರು ಅದೇ ತರನೇ ಇರುತ್ತೆ. ಇನ್ನು ಎಷ್ಟು ಬೀಳುತ್ತೆ ಅನ್ನೋ ಭಯದಿಂದ ಮೋಸ್ಟ್ ಆಫ್ ದಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸ್ಪೇಸ್ ನಲ್ಲಿ ಬಿಗ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಫಾಲಿಂಗ್ ಟೈಮ್ ನಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಇಂಟ್ರೆಸ್ಟ್ ತೋರಿಸಲ್ಲ. ಅದರಿಂದ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಹ್ಯೂಜ್ ವೋಲ್ಟಿಲಿಟಿ, ಮೇಲಕ್ಕೆ ಹೋಗ್ತಾ ಇದ್ರು ಕೆಳಗಡೆ ಬರ್ತಿದ್ರು ಅಗ್ರಿ ಆಫ್ ವೋಲ್ಟಿಲಿಟಿ ಮೇಂಟೈನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೈಸ್ ಆಕ್ಟಿವಿಟಿಗೆ ಬಂದ್ರೆ ಓಪನಿಂಗ್ ಇಂದ ಸ್ವಲ್ಪ ಡೌನ್ ಸೈಡ್ ಬರ್ತಾ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಎಕ್ಸಾಕ್ಟ್ಲಿ ನಾವು ಫ್ರೈಡೇ ನಲ್ಲಿ ಮಾತಾಡ್ಕೊಂಡಿರೋ ಲೆವೆಲ್ಸ್ ಇವನ್ ಇವತ್ತು 15,183 ಟು 15,323 ಲೆವೆಲ್ಸ್ ಬಿಟ್ವೀನ್ ರೊಟೇಟ್ ಆಗ್ತಾ ಇರೋದ್ರಿಂದ ಹೊಸ ಲೆವೆಲ್ಸ್ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡಲಿಲ್ಲ. ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಿಮಿಲರ್ ಪ್ಯಾಟರ್ನ್ಸ್ ಕಾಣಿಸ್ತಾ ಇದೆ. ಓಪನಿಂಗ್ ಇಂದಾನು ಡೌನ್ ಸೈಡ್ ಬರ್ತಿದ್ರೆ ಸಪೋರ್ಟ್ಸ್ ಹತ್ರ ಸಪೋರ್ಟ್ ತಗೊಂತ ಅಪ್ ಸೈಡ್ ಹೋಗ್ತಾ ಇದ್ರೆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡದೆ ಇಂಪಾರ್ಟೆಂಟ್ ಲೆವೆಲ್ಸ್ ನ ಬಿಟ್ವೀನ್ ಮಾರ್ಕೆಟ್ ತುಂಬಾ ಟೈಮ್ ವರೆಗೂ ಇವತ್ತು ಟ್ರೇಡ್ ಆಗಿದೆ. ಇವನ್ ಬ್ಯಾಂಕ್ ನಿಫ್ಟಿ ಸಿಮಿಲರ್ ಇವತ್ತು ಮೋಸ್ಟ್ ಆಫ್ ದಿ ಟೈಮ್ ರೆಸಿಸ್ಟೆಂಟ್ ಅಂಡ್ ಸಪೋರ್ಟ್ ಬಿಟ್ವೀನ್ ಮಾರ್ಕೆಟ್ ಅಲ್ಲಿ ಮೂವ್ ಕಾಣಿಸಿದೆ. ಸೊ ಮಾರ್ಕೆಟ್ ಸ್ಟೆಬಿಲೈಸ್ ಆಗುತ್ತೆ, ಇಲ್ಲಿಂದ ಪಾಸಿಟಿವ್ ನೋಡಬಹುದು ಅಂತ ಕ್ವಶನ್ಸ್ ಬರ್ತಿದೆ. ನನ್ನ ವ್ಯೂ ನ ಪ್ರೀವಿಯಸ್ ವಿಡಿಯೋನಲ್ಲೂ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೀನಿ. 15,670 ಆ ಲೆವೆಲ್ ಬ್ರೇಕ್ ಆಗದಿರೋವರೆಗೂ ನಾವು ನೆಗೆಟಿವ್ ಆಗಿ ತಗೋಬೇಕು. ಒಂದ್ಸಲಿ ಮೇಲೆಗೆ ಬರ್ತಾ 15,670 ಮೇಲೆ ಸಸ್ಟೈನ್ ಆಗ್ತಾ ಇದ್ರು ಇಮಿಡಿಯೇಟ್ಲಿ ಪಾಸಿಟಿವ್ ಆಗಿ ನೋಡಬಾರದು. ಬಿಕಾಸ್ ಅದು ಸ್ವಲ್ಪ ಟೈಮ್ಗಳು ಟ್ರಾಪ್ ಆಗೋದಕ್ಕೂ ಚಾನ್ಸಸ್ ಇದೆ. ಅದರಿಂದ ಮೇಲೆ ಇರೋ ಇಂಪಾರ್ಟೆಂಟ್ ಲೆವೆಲ್ಸ್ 15,800. ಸೊ ಇಲ್ಲಿಂದ 450 ಪಾಯಿಂಟ್ಸ್ ನಿಫ್ಟಿ ಟಾಪ್ ಸೈಡ್ ಮೂವ್ ಆಗಿ 15,800 ಅಬೌವ್ ಡೈಲಿ ಕ್ಲೋಸ್ ಆಗ್ತಾ ಇದ್ರೆ ನಾವು ನೆಕ್ಸ್ಟ್ ಒಂದು ಸ್ಟ್ರಾಂಗ್ ರಿವರ್ಸಲ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಒಂದು ಪಾಸಿಟಿವ್ ವ್ಯೂನ ಆ ಟೈಮ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಇನ್ ಬಿಟ್ವೀನ್ ಮಾರ್ಕೆಟ್ ನಮ್ಗೆ ಇಷ್ಟೊಂದು ಫಾಲ್ ಆಗಿದೆ, ಏನಾದ್ರು ಸ್ವಲ್ಪ ರಿವರ್ಸಲ್ ಟಾಪ್ ಸೈಡ್ ಬರ್ತಾ ಇದ್ರೆ ನಿಫ್ಟಿ 150, 200 ಪಾಯಿಂಟ್ಸ್ ಮೂವ್ ಇದ್ರೂ ಅಗೇನ್ ಸೆಲ್ ಆಫ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಅದರಿಂದ ನಾನು ಪರ್ಸನಲ್ ಆಗಿ ಗಮನಿಸ್ತಾರಂತ ಲೆವೆಲ್ ಟಾಪ್ ಸೈಡ್ 15,800 ಅಂಡ್ ಪರ್ಟಿಕ್ಯುಲರ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ನ ಗಮನಿಸ್ತಾ ಇರುವಂತವರಿಗೆ ಲಾಸ್ಟ್ ಫ್ರೈಡೆ ಕ್ರೂಡ್ ಆಯಿಲ್ ಅಲ್ಲಿ ಬಂದಿರೋ ಫಾಲ್ ನಿಮಗೆ ಗೊತ್ತೇ ಇರುತ್ತೆ. ನಿಯರ್ ಟು 6% ಕ್ರೂಡ್ ಆಯಿಲ್ ನಲ್ಲಿ ಫಾಲ್ ಆಗಿದೆ. ಲಾಸ್ಟ್ ಫ್ರೈಡೆ ಲಾಸ್ಟ್ ವೀಕ್ ಎಲ್ಲ ನೋಡಿದ್ರೆ 9% ಹತ್ರ ಕ್ರೂಡ್ ಆಯಿಲ್ ಪ್ರೈಸಸ್ ನಲ್ಲಿ ಫಾಲ್ ಆಗಿದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆದ್ರೆ ಯಾವ ಕಂಪನೀಸ್ ಗೆ ಪಾಸಿಟಿವ್, ಯಾವ ಕಂಪನೀಸ್ ನೆಗೆಟಿವ್ ಅಂದ್ರೆ ಆಯಿಲ್ ಎಕ್ಸ್ಪ್ಲೋರೇಷನ್ ಮಾಡ್ತಿರುವಂತ ಕಂಪನೀಸ್ ಗೆ ಲೈಕ್ ಆಯಿಲ್ ಇಂಡಿಯಾ, ONGC ಗೆ ನೆಗೆಟಿವ್. ಇವನ್ ಆ ಸ್ಟಾಕ್ಸ್ ಅಲ್ಲಿ ಇವತ್ತು ಫಾಲ್ ಕಾಣಿಸಿದೆ. ಇವನ್ ವೇದಾಂತಾನು ಆ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಇರುತ್ತಲ್ಲ, ಆ ಸ್ಟಾಕ್ ಅಲ್ಲೂ ಸ್ವಲ್ಪ ಅವ್ರಿಗೂ ನೆಗೆಟಿವ್ ರಿಯಾಕ್ಷನ್ ಇವತ್ತಿತ್ತು. ಆದ್ರೆ ಇದು ಪಾಸಿಟಿವ್ ಯಾರಿಗಂದ್ರೆ ಪೇಂಟ್ ಕಂಪನೀಸ್ ಗೆ, ಇವನ್ ಟೈರ್ ಕಂಪನೀಸ್ ಗೆ ಅಂಡ್ ಏವಿಯೇಷನ್ ಕಂಪನೀಸ್ ಗೂ, ಇವನ್ ಪೆಡ್ಲೈಟ್ ಅವರು ಇದರ ರಿಲೇಟೆಡ್ ಆಗಿ ಅಡ್ವಾಂಟೇಜ್ ಇರುತ್ತೆ. ಈ ಕಂಪನೀಸ್ ಗೆಲ್ಲ ಬೆನಿಫಿಟ್ ಆಗಿರುತ್ತೆ. ಕಂಪನೀಸ್ ಎಲ್ಲ ಕ್ರೂಡ್ ಆಯಿಲ್ ಫಾಲ್ ಆಗಿ ಡೌನ್ ಸೈಡ್ ಬಂದು ಸ್ಟೆಬಿಲೈಸ್ ಆಗ್ತಾ ಇದ್ರೆ ಇನ್ಫ್ಲೇಷನ್ ರಿಲೇಟೆಡ್ ಆಗಿನೂ ನಾವು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಇರಬಹುದು. ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ, ಕೂಲ್ ಆಫ್ ಆಗುತ್ತೆ ಅಂತ. ಬಿಕಾಸ್ ಇನ್ಫ್ಲೇಷನ್ ಅಲ್ಲೂ ಡಿಫರೆಂಟ್ ಪಾರ್ಟ್ಸ್ ಇರುತ್ತೆ. ಈ ಫುಡ್ ರಿಲೇಟೆಡ್ ಆಗಿ ಬರ್ತಿರೋ ಇನ್ಫ್ಲೇಷನ್ ಗೆ ಕ್ರೂಡ್ ಆಯಿಲ್ ಒಂದು ರೀಸನ್ ಅಂತ ನೀವು ಗಮನಿಸಬೇಕು. ಯಾವಾಗಾದ್ರೆ ಕ್ರೂಡ್ ಆಯಿಲ್ ರೇಟ್ಸ್ ಗಳು ಜಾಸ್ತಿ ಆಗತ್ತಲ್ಲ, ಅಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಗಳು ಜಾಸ್ತಿ ಆಗ್ತಾ ಇದ್ರೆ ನಾವು ಡೈಲಿ ಯೂಸ್ ಮಾಡೋ ಡೈಲಿ ಎಸೆನ್ಷಿಯಲ್ಸ್ ಲೈಕ್ ನಿತ್ಯಾವಸರ ವಸ್ತುಗಳು ಬೆಳೀತಾ ಇದ್ರು ಅದು ಪೆಟ್ರೋಲ್ ಡೀಸೆಲ್ ರೇಟ್ ಇಂದ ಅದರ ಮೇಲೆ ಇನ್ನೂ ಭಾರ ಬೀಳುತ್ತೆ. ಅದರಿಂದ
ನಿತ್ಯ ಬೇಕಾಗಿರುವಂತಹ ವಸ್ತುಗಳ ಮೇಲೇನು ಅದನ್ನು ಇನ್ಫ್ಲೇಷನ್ ಜಾಸ್ತಿ ಮಾಡುತ್ತೆ. ಆಕ್ಚುಲಿ ಕ್ರೂಡ್ ಆಯಿಲ್ ಕಮ್ಮಿ ಆಗ್ತಾ ಇರೋದು, ಡೌನ್ ಸೈಡ್ ಫಾಲ್ ಆಗ್ತಾ ಇರೋದು ನಾವು ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ತಗೋಬಹುದು. ಆದ್ರೆ ಇಲ್ಲಿ ಬಂದಿರೋ ಕ್ವಶನ್ ಎಲ್ಲ ಫ್ರೈಡೆ ಏನಕ್ಕೆ ಕ್ರೂಡ್ ಆಯಿಲ್ ಸಡನ್ ಆಗಿ ಅಷ್ಟೊಂದು ಡ್ರಾಪ್ ಆಗಿದೆ ಅಂತ. ಕ್ರೂಡ್ ಆಯಿಲ್ 2 ವೇಸ್ ಅಲ್ಲಿ ಡ್ರಾಪ್ ಆಗುತ್ತೆ. ಒಂದು ಸಪ್ಲೈ ಜಾಸ್ತಿ ಆದಾಗ, ಇನ್ನೊಂದು ಡಿಮ್ಯಾಂಡ್ ಕಮ್ಮಿ ಆದಾಗ. ಇಲ್ಲಿ ಸೆಕೆಂಡ್ ರೀಸನ್ ನಮಗೆ ಅಷ್ಟು ಒಳ್ಳೇದಲ್ಲ. ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂದ್ರೆ ಎಕಾನಮಿ ಸ್ಲೋ ಗ್ರೋತ್ ಆಗುತ್ತೆ ಅಂತ, ಅದು ನಮ್ಗೆ ಅಷ್ಟು ಒಳ್ಳೇದಲ್ಲ. ಪ್ರೆಸೆಂಟ್ ಬರ್ತಿರೋ ರೀಸನ್ ಗಮನಿಸ್ತಾ ಇದ್ರೆ US ಫ್ಯಾಕ್ಟರಿ ಔಟ್ಪುಟ್ 5 ಮಂತ್ಸ್ ಲೋ ಆಗಿರೋದು, ಚೈನಾ ವೈರಸ್ ರಿಲೇಟೆಡ್ ಆಗಿ ಅವ್ರು ಮಾಡ್ತಿರುವಂತಹ ರಿಸ್ಟ್ರಿಕ್ಷನ್ಸ್, ಸೊ ಎಕಾನಮಿ ಸ್ಲೋ ಡೌನ್ ಆಗುತ್ತೆ. ಅದಕ್ಕೆ ಕಾರಣವಾಗ್ಲಿ ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿನೂ ನಮ್ಗೆ ಫಾಲ್ ಕಾಣಿಸ್ತಾ ಇದೆ ಅಂತ ಅಪ್ಡೇಟ್ಸ್ ಕೇಳಿಸ್ತಿದೆ. ಈ ತರ ಕ್ರೂಡ್ ಆಯಿಲ್ ಅಂತಾನೆ ಅಲ್ಲ, ಮೆಟಲ್ಸ್ ಗ್ಲೋಬಲ್ ಆಗಿರುವಂತಹ ಮೆಟಲ್ ಪ್ರೈಸಸ್ ಫಾಲ್ ಆಗಿವೆ. ಐರನ್ ಓರ್ ಪ್ರೈಸಸ್ ಆದ್ರೂ, ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಜಿಂಕ್ ಇವೆಲ್ಲ ಪ್ರೈಸಸ್, ಗ್ಲೋಬಲ್ ಆಗಿರುವಂತಹ ಮೆಟಲ್ ಪ್ರೈಸಸ್ ಎಲ್ಲಾನು ಒಂದ್ ಬಿಗ್ ವೇ ನಲ್ಲಿ ಕರೆಕ್ಟ್ ಆಗ್ತಿದೆ. ಲಾಸ್ಟ್ ವೀಕೆಂಡ್ ಅಲ್ಲಿ ನಮಗೆ ಅಂಡ್ ಎಕ್ಸಾಕ್ಟ್ಲಿ ಈ ಸೇಮ್ ರೀಸನ್ ಇಂದಾನೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲೇನು ಮೆಟಲ್ ಕಂಪನೀಸ್ ಇವತ್ತು ಫಾಲ್ ಕಾಣಿಸಿದೆ. ಅಂಡ್ ಮೆಟಲ್ ಪ್ರೈಸಸ್ ನಲ್ಲಿ ಬರ್ತಿರುವಂತಹ ಈ ಕರೆಕ್ಷನ್ ಗೆ ಒನ್ ಆಫ್ ದ ರೀಸನ್ ಚೈನಾಲ್ ಇರುವಂತಹ ಈ ರಿಸ್ಟ್ರಿಕ್ಷನ್ ಕಾರಣವಾಗಿ ಯಾವ್ದಾದ್ರು ಕ್ರೂಡ್ ರಿಲೇಟೆಡ್ ಆಗಿ ಡಿಮ್ಯಾಂಡ್ ಕಮ್ಮಿ ಆಗ್ತಿದೆಲ್ಲ, ಅಂಡ್ ಮೆಟಲ್ಸ್ ರಿಲೇಟೆಡ್ ಆಗಿನೂ ಅಲ್ಲಿ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಇದೊಂದು ಥಿಯರಿ. ನೆಕ್ಸ್ಟ್, ಮಾನ್ಸೂನ್ ಸೀಸನ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಏಷ್ಯಾ ಒಳಗಿರುವಂತಹ ಎಂಟೈರ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಈ ಮಾನ್ಸೂನ್ ಸೀಸನ್ ಕಾರಣವಾಗಿ ಸ್ಲೋ ಡೌನ್ ಆಗುತ್ತೆ ಅಂತ. ಕನ್ಸ್ಟ್ರಕ್ಷನ್ಸ್ ಎಲ್ಲಾದ್ರಲ್ಲೂ ತಾನೆ ಈ ಮೆಟಲ್ಸ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಆಗುತ್ತಲ್ವಾ, ಅದರಿಂದಾನೇ ಈ ರೀಸನ್ ಗ್ಲೋಬಲ್ ಆಗಿರುವಂತಹ ಮೆಟಲ್ ಪ್ರೈಸಸ್ ಫಾಲ್ ಗೆ ರೀಸನ್ ಅಂತ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್, ಟಾಟಾ ಪವರ್ ಬಗ್ಗೆ ಮಾತಾಡ್ಕೋಬೇಕು. ರೀಸೆಂಟ್ ಟೈಮ್ಸ್ ಅಲ್ಲಿ ಫಾಲ್ ಆಗ್ತಿದೆ, ಇದನ್ನ ಎಲ್ಲಿ ಆವರೇಜ್ ಮಾಡಬಹುದು ಅಂತ, ಫರ್ದರ್ ಆಗಿ ಆಡ್ ಮಾಡ್ಕೋಬಹುದು ಅಂತ ಕ್ವಶನ್ಸ್ ಬರ್ತಿದೆ. ಪ್ರೆಸೆಂಟ್ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ನ ಬ್ರೇಕ್ ಮಾಡಿ ನೀವು ಗಮನಿಸ್ತಾ ಇದ್ರಿ 2021 ಎಂಡಿಂಗ್ ನಲ್ಲೂ 2022 ಫೆಬ್ರವರಿ ಈ ಮಂತ್ ಅಲ್ಲೂ ಮಲ್ಟಿಪಲ್ ಟೈಮ್ಸ್ 201 ಲೆವೆಲ್ ಹತ್ರ ಸಪೋರ್ಟ್ ತಗೊಂಡು ಟಾಟಾ ಪವರ್ ಮೇಲಕ್ಕೆ ಹೋಗಿದೆ. ಈಗ ಕ್ಲಿಯರ್ ಆಗಿ 201 ಲೆವೆಲ್ ಬಿಲೋ ಅಂತೂ ಪ್ರೆಸೆಂಟ್ ಟಾಟಾ ಪವರ್ ಒಂದು ಪ್ರೈಸ್ ಅಂತೂ ಕ್ಲೋಸ್ ಆಗಿದೆ. ಅಂಡ್ 201 ಲೆವೆಲ್ ಬಿಲೋ ಇರೋ ಇಂಪಾರ್ಟೆಂಟ್ ಸಪೋರ್ಟ್ ನ ನೋಡ್ಬೇಕಂದ್ರೆ ರೀಸೆಂಟ್ ಇಯರ್ಸ್ ಅಲ್ಲಿ ನಮಗೆ ಕಾಣಿಸಲ್ಲ. ಪ್ರೆಸೆಂಟ್ ಟ್ರೇಡ್ ಆಗ್ತಿರುವಂತ ಲೆವೆಲ್ಸ್ ಬಿಲೋ ನಮಗೆ ಸಪೋರ್ಟ್ ಸಿಗತ್ತೆ. 2007, 2008, 2010 ಇನ್ ಬಿಟ್ವೀನ್ 2011 ಅಲ್ಲೂ ರೆಸಿಸ್ಟೆಂಟ್ ಆಗಿ ಆಕ್ಟ್ ಆಗಿರುವಂತ ಲೆವೆಲ್ 150 ಲೆವೆಲ್. ಸೊ ಬಿಲೋ 200 ಕ್ಲೋಸ್ ಆಗಿ ಸಸ್ಟೈನ್ ಆಗ್ತಾ ಇದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇರೋದು 150 ಮಾರ್ಕ್. ಇಲ್ಲಿ 2 ಕೇಸಸ್ ಇದೆ. ಒಂದು, ಮಾರ್ಕೆಟ್ ಫರ್ದರ್ ಆಗಿ ಇನ್ನೂ ಫಾಲ್ ಆಗ್ತಾ ಇದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ 150 ಬರ್ತಾ ಇದ್ರೆ ಅವಾಗ ಆಡ್ ಮಾಡ್ಕೊಳ್ಳೋದು, ಆವರೇಜ್ ಮಾಡ್ಕೊಳ್ಳೋದು. ಆರ್ ಮಾರ್ಕೆಟ್ ಇಲ್ಲಿಂದ ಟಾಪ್ ಸೈಡ್ ಹೋಗುತ್ತೆ ಅನ್ನೋ ವ್ಯೂ ಇದ್ರೆ ಆನ್ ಡೈಲಿ ಬೇಸಿಸ್ ಅಬೌಟ್ 200 ಬಂದು ಕ್ಲೋಸ್ ಆದ್ರೆ ಮಾತ್ರ ಫರ್ದರ್ ಆಗಿ ಆವರೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಮಲ್ಟಿ ಇಯರ್ಸ್ ಇಂದಾನು ರೆಸಿಸ್ಟೆಂಟ್ ಆಗಿ ಫೇಸ್ ಮಾಡಿರೋ ಲೆವೆಲ್ ನ ರೀಸೆಂಟ್ ಆಗಿ ಬ್ರೇಕ್ ಮಾಡಿ ಮಾರ್ಕೆಟ್ ಅಪ್ ಸೈಡ್ ಗೆ ಟಾಟಾ ಪವರ್ ಹೋಗಿ ಈಗ ಆ ಇಂಪಾರ್ಟೆಂಟ್ ಲೆವೆಲ್ ಪ್ರೆಸೆಂಟ್ ಬ್ರೇಕ್ ಆಗಿ ಡೌನ್ ಸೈಡ್ ಹೋಗಿದ್ರಿಂದ ಇದರ್ 150 ವರೆಗೂ ಫಾಲ್ ಆದ್ಮೇಲೆ ಆಡ್ ಮಾಡೋದು, ಇಲ್ಲಾಂದ್ರೆ ಒಂದು ವೇಳೆ ಮಾರ್ಕೆಟ್ ಸ್ವಲ್ಪ ರಿವರ್ಸಲ್ ತಗೊಂಡ್ರೆ ಟಾಟಾ ಪವರ್ ಗೆ ಅಬೌಟ್ 200 ಬಂದು ಡೈಲಿ ಕ್ಲೋಸಿಂಗ್ ಆದ್ಮೇಲೆ ಮಾತ್ರನೇ ಆವರೇಜ್ ಮಾಡೋದು. ಈ ತರ ಡಿಪೆಂಡಿಂಗ್ ಅಪಾನ್ ಅವರ ವ್ಯೂನ ಆಕ್ಟ್ ಮಾಡಬೇಕಾಗುತ್ತೆ. ಸೊ ಬಿಲೋ 200 ಕಾಣಿಸ್ತಾ ಇರುವಂತ ಇಂಪಾರ್ಟೆಂಟ್ ಅಂಡ್ ಸ್ಟೇಬಲ್ ಸಪೋರ್ಟ್ 150 ಹತ್ರನೇ ಇದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅವಾಗ ಬಂದಾಗ ಆಡ್ ಮಾಡ್ಕೊಳ್ಳೋದು ಉತ್ತಮ ಕೆಲಸ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತಹ ಎಫರ್ಟ್ಸ್ ನಿಮ್ಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಹೋಗ್ತಿದ್ರೆ 15,180. ಇವತ್ತು ನೀವು ಗಮನಿಸಿದ್ರೆ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಸಪೋರ್ಟ್ ತಗೊಂಡಿದೆ. ಅಂಡ್ ಅಪ್ ಸೈಡ್ ಹೋಗ್ತಿದ್ರೆ 15,480. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 32,250 ಅಂಡ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಹೋಗ್ತಿದ್ರೆ 32,880. ನೆಕ್ಸ್ಟ್, ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಮಾತಾಡ್ಕೊಂಡ್ರಿ. ವೀಕ್ಲಿ ಅದೇ ತರ ಮಂತ್ಲಿ ಎಕ್ಸ್ಪೈರಿ ಇರುವಂತ ಕಾಂಟ್ರಾಕ್ಟ್ ಡೇಟಾನ ಗಮನಿಸ್ತಾ ಇದ್ರೆ ಟಾಪ್ ಸೈಡ್ 15,800 ಅಂತ ಮೇಲೆ ಹೋಗಲ್ಲ ಅಂತ ಕಾಲ್ ರೈಟರ್ಸ್ ಅಂತೂ ಸ್ಟ್ರಾಂಗ್ ಆಗಿ ರೈಟಿಂಗ್ ಮಾಡ್ತಾ ಇದ್ದಾರೆ. 15,500 ಹತ್ರನು ಕಾಲ್ ಅಂಡ್ ಪುಟ್ ಎರಡು ಸೈಡ್ ನಮಗೆ ಡೇಟಾ ಬಿಲ್ಡ್ ಆಗ್ತಿದೆ. ಬಟ್ ಆ ಲೆವೆಲ್ ಸ್ವಲ್ಪ ಇಗ್ನೋರ್ ಮಾಡ್ತಾ ಅಪ್ ಸೈಡ್ ಗೆ ಬರ್ತಿದ್ರೆ 15,800 ಒಂದು ಸ್ಟ್ರಾಂಗ್ ರೆಸಿಸ್ಟೆಂಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಡೌನ್ ಸೈಡ್ 15,000 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. 15,000 to 15,500 ರೇಂಜ್ ನಾವು ಈಗ ಗಮನಿಸಬಹುದು. ಇವನ್ 15,500 ಬ್ರೇಕ್ ಆಗಿ ಅಪ್ ಸೈಡ್ ಬರ್ತಾ ಇದ್ರು ರಿಲೀಫ್ ರ್ಯಾಲಿನಲ್ಲೂ 15,800 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ವೀಕ್ಲಿ ಹಾಗೆ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ನಲ್ಲಿ ಡೇಟಾ ಬಿಲ್ಡ್ ಆಗ್ತಿದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.